ಎನರ್ಜಿ ಎಕ್ಸ್ಪರ್ಟ್ ಆಗಿ ಹೈ ಎನರ್ಜಿ ಇರೋ ಜಾಗಗಳು ಅಂದರೆ ನನಗೆ ಪಂಚಪ್ರಾಣ. ಈ ನಿಟ್ಟಿನಲ್ಲೇ ಯುರೋಪಿನ ಟೆನಿರಿಫಲ್ಲಿರುವಂತಹ ವಾಲ್ಕೆನೋ ನೋಡಕ್ಕೆ ಹೋಗಿದ್ದಿರಬಹುದು, ದ ಫೇಮಸ್ ಹನಾಮು ಅಬೆ ಇರಬಹುದು, ಹವಾಯಿನ ಡೈಮಂಡ್ ಹೆಡ್ ಇರಬಹುದು, ಅಥವಾ ಮೌಂಟ್ ಫ್ಯೂಜಿ. ಈ ರೀತಿ ಎಷ್ಟೋ ಜಾಗಗಳಲ್ಲಿ ವಾಲ್ಕೆನೋ ಇತ್ತಂತೆ ಅಂದರೆ ಅದನ್ನು ಹುಡ್ಕೊಂಡು ಹೋಗಿ ಆ ದೇಶದಲ್ಲಿ ನಾನು ನೋಡ್ತೀನಿ. ಈ ಸಾರಿ ಜಪಾನ್ಗೆ ಹೋದಾಗ ನನಗೊಂದು ದೊಡ್ಡ ಸರ್ಪ್ರೈಸೇ ಕಾದಿತ್ತು. ಯಾಕೆಂದರೆ ನಾನು ನೋಡಿದ್ದು ಆಕ್ಟಿವ್ ವಾಲ್ಕೆನೋ ಇರೋ ಏರಿಯಾನ. ಎಸ್, ಸಕ್ರಿಯವಾದ ಜ್ವಾಲಾಮುಖಿ ಇರೋ ಜಾಗನ. ಜಪಾನಲ್ಲಿ ಹಕೋನೆ ರೋಪ್ವೇ ತುಂಬ ಫೇಮಸ್ಸು. ಆ ದಾರಿಯಲ್ಲಿ ಹೋದರೆ ನಮಗೆ ಹುವಾಕು ದಾನಿ ಅನ್ನೋ ಜ್ವಾಲಾಮುಖಿ ಕಣಿವೆ ಸಿಗತ್ತೆ. ಪ್ರಕೃತಿ ಮಡಿಲಲ್ಲಿ, ಕಾಡಿನ ಮಧ್ಯದಲ್ಲಿ, ಕೇಬಲ್ ಕಾರಲ್ಲಿ ಹಕ್ಕಿ ಥರ ಹಾರ್ತಾ ಜಾಪನೀಸರ ಸ್ಟೇಟ್ ಆಫ್ ದಿ ಆರ್ಟ್ ಟೆಕ್ನಾಲಜಿ ನೋಡಿ ಬೆರಗಾದ ನನಗೆ ಕಂಡ ಪ್ರಕೃತಿಯ ದೃಶ್ಯವನ್ನು ವರ್ಣಿಸೋಕೆ ನಿಜವಾಗ್ಲೂ ಪದಗಳೇ ಇಲ್ಲ. ಈ ಜಾಗದಿಂದ ರಾಸಾಯನಿಕ ಹೊರಹೊಮ್ತಾ ಇದ್ದಾಗ ನನ್ನ ಎದೆಯಲ್ಲಿ ಒಂಥರ ಉರಿ ಸುಡು ಆಯಿತು. ಆದರೆ ಈ ಪ್ರಕೃತಿಯ ವೈವಿಧ್ಯಮಯವಾದ ದೃಶ್ಯನ ನೋಡಿ ನಾನಂತೂ ಸಂಪೂರ್ಣವಾಗಿ ದಿಗ್ಭ್ರಮೆ ಆಗ್ಬಿಟ್ಟೆ. ಎಸ್, ದಿಗ್ಭ್ರಮೆ ಎಂಥ ಅದ್ಭುತವಾದ ಪದ ಅಲ್ವಾ? ದಿಗ್ಭ್ರಮೆ ಆಗೋ ಅನುಭವಗಳನ್ನು ಆಗಾಗ ನಾವು ಅಂತರ್ಪ್ರಪಂಚದಲ್ಲಿ ಅನುಭವಿಸಿದ್ರೆ ಅದನ್ನು ಬಾಹ್ಯ ಪ್ರಪಂಚದಲ್ಲೂ ಸುಂದರವಾದ ದೃಶ್ಯಗಳನ್ನಾಗಿ ಪ್ರಕೃತಿ ನಮಗೆ ಖಂಡಿತವಾಗಿಯೂ ಉಡುಗೊರೆಯಾಗಿ ಕೊಡುತ್ತೆ. ಏನಂತೀರಾ?